ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ, ಎಕ್ಸಾಮ್ ರೀ. 10 ಗಂಟೆಗೆ ಎಕ್ಸಾಮ್ ಅದಾವ. ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025 ಕ್ವಶನ್ ಪೇಪರ್ ಪ್ರಿಪರೇಟರಿ 2 ರೀ. ಪೂರ್ವ ಸಿದ್ಧತಾ ಪರೀಕ್ಷೆ 2 ಎಕನಾಮಿಕ್ಸ್ ರೀ. ಇಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ತದನಂತರ MCQs ಮತ್ತು ಬಿಟ್ಟ ಸ್ಥಳ 1 ವಾಕ್ಯದಲ್ಲಿ 4 ಅಂಕ, 2 ಅಂಕ ಮತ್ತು 6 ಅಂಕ ನೋಡೋಣ್ರಿ. ತದನಂತರ ಕಾರ್ಯಭಾರ ನಿಯೋಜನೆ ಅದ ಪಿಕ್ಸ್ ಕ್ವಶನ್ ಇರ್ತಾವ, ಅವನ್ನ ನೋಡ್ರಿ. ಇಲ್ಲಿ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡ್ರಿ, ಏನೂ ಅರ್ಥ ಆಗಂಗಿಲ್ಲ. ಇದು ಮೊದಲ ಎಕನಾಮಿಕ್ಸ್ ರೀ, ಸರಿಯಾಗಿ ಅರ್ಥ ಮಾಡ್ಕೋರಿ. ಎಕ್ಸಾಮ್ದ ಅಲ್ಲಿ ಇಲ್ಲಿ ತಪ್ಪು ಸಾಮಾನ್ಯವಾಗಿ ತಪ್ಪು ಮಾಡ್ತೀರಿ, ಅವನಂತರ ಯಾವತ್ತು ಮಾಡಬೇಡ್ರಿ. ಎಕ್ಸಾಮ ಬರೀದ್ನ ನೀಟ್ನೆಸ್ ಕ್ವಶನ್ ಪೇಪರ್ ಮತ್ತು ಆನ್ಸರ್ಗಳನ್ನು ಸರಿಯಾಗಿ ನೋಡ್ಕೊಂಡು ಬರ್ರಿ, ಹಿಂದೆ ಮುಂದೆ ಯಾವತ್ತು ಮಾಡಬೇಡ್ರಿ. ಈಗ ಭಾಗ ಎ ಒಳಗೆ ನೋಡ್ರಿ. ಭಾಗ ಎ ಒಳಗ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಅಂದ್ರೆ MCQs ಪ್ರತಿಯೊಂದಕ್ಕೂ 1 ಅಂಕದ ಮಾತ್ರ ಇರ್ತೈತಿ. ಇಲ್ಲಿ ಫಸ್ಟ್ ನೋಡು, ಈ ಕೆಳಗಿನ ಯಾವ್ದಾರ ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ ಆಗಿದೆ. ಯಾವ್ದಂದ್ರಿ ಅನುಭೋಗಿಯ ವರ್ತನೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಉದಾಹರಣೆ ಆಗಿದೆ. ಎದಕ್ಕೆ ಉದಾಹರಣೆ ಆಗಿದೆ ಅಂದ್ರ ಅನುಭೋಗಿಯ ವರ್ತನೆಯ ಮೇಲೆ ಏನಾಗಿರ್ತೈತೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ಉದಾಹರಣೆಯಾಗಿದೆ ಎಂಬುದು ತಿಳ್ಕೋಬಹುದು. ತದನಂತರ TU ಸ್ಥಿರವಾಗಿದ್ದಾಗ MU ಏನಾಗಿರ್ತದೆ, ಈಗ ಋಣಾತ್ಮಕವಾಗಿರ್ತದ. ತದನಂತರ ಮಹಾ ಆರ್ಥಿಕ ಕುಸಿತದ ವರ್ಷ ಇದು ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ಕ ಬಿದ್ದಿತ್ತು. ಈ ಕ್ವಶನ್ ಸರಿಯಾಗಿ ನೋಡ್ಕೋರಿ, ಆನ್ಯುವಲ್ ಎಕ್ಸಾಮ್ ಬರೋ ಚಾನ್ಸಸ್ ಜಾಸ್ತಿ ಐತಿ. ಫೋಕಸ್ ಜಾಸ್ತಿ ಮಾಡ್ರಿ. ಅದಕ್ಕೆ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು? 1929. ತದನಂತರ ಫೋರ್ತನ ನೈಜ GDP ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಯಾವುದಂದ್ರ ಚಾಲ್ತಿ ವರ್ಷ. 5 ವ್ಯಕ್ತಿಗಳ ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವ ತೆರಿಗೆಗಳು ಯಾವುವು? ನೇರ ತೆರಿಗೆ ಆಗ್ತದ. ವ್ಯಕ್ತಿ ಮತ್ತು ಉದ್ಯಮ, ಒಂದು ಉದ್ಯಮದ ಮೇಲೆ ಮತ್ತು ಒಂದು ವ್ಯಕ್ತಿಯ ಮೇಲೆ ವಿಧಿಸುವ ಘಟಕ ಮೇಲೆ ವಿಧಿಸುವ ತೆರಿಗೆಯನ್ನು ಏನಿರ್ತಾರಂದ್ರ ನೇರ ತೆರಿಗೆ. ವ್ಯಕ್ತಿಗೂ ನೇರ ಮತ್ತು ಇಂಡಸ್ಟ್ರಿಗೂ ನೇರ, ಉದ್ಯಮ. ತದನಂತರ ಏನು ನೋಡೋಣ ಸ್ನೇಹಿತರೆ, ಸೆಕೆಂಡ್ ಆವರಣದಲ್ಲಿರುವ ಸರಿಯಾದ ಉತ್ತರಗಳನ್ನ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡ್ರಿ. ಅಂದ್ರೆ ಇಲ್ಲಿ ಡೈರೆಕ್ಟ್ ಹೇಳ್ಬೇಕಾರ ಬಿಟ್ಟ ಸ್ಥಳವನ್ನು ಬರ್ರಿ ಅಂದಂಗ್ರಿ. ಇಲ್ಲಿ ಬ್ರಾಕೆಟ್ ಒಳಗೆ ಆನ್ಸರ್ ಹಿಂದೆ ಮುಂದೆ ಕೊಟ್ಟಿರ್ತಾರೆ. ಆಗ ಅವನ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಪ್ರತಿಯೊಂದನ್ನ ಸರಿಯಾದ ಖಾಲಿ ಇರುವ ಜಾಗಗಳಿಗೆ ಸರಿಯಾದ ಹೋಲಿಕೆಯಾಗುವಂತ ಆನ್ಸರ್ಗಳನ್ನು ನೀವು ಫಿಲ್ಅಪ್ ಮಾಡಬೇಕು. ಇಲ್ಲಾಂದ್ರ ಅಲ್ಲಿ ಅಂಕ ನಿಮ್ಗೆ 1 ಬರೋ ಬದ್ಲಿ 0 ಬರ್ತದ ಅಷ್ಟೇ ರೀ. 6ನೇ ಪ್ರಶ್ನೆ, ಸರಕೊಂದರ ಬೇಡಿಕೆಯ ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸ್ತದ. ಡ್ಯಾಶ್ ಅಂದ್ರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದ. ತದನಂತರ 7 ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಎರಡು ಡ್ಯಾಶ್ ಕಾರದಲ್ಲಿರುತ್ತದೆ. ಅಂದ್ರೆ ತಲೆ ಕೆಳಗಾದ ಯು ಆಕಾರದಲ್ಲಿ ಇರ್ತದ. ತಲೆ ಕೆಳಗಾದ ಯು ಆಕಾರದಲ್ಲಿ ಇರ್ತದ. ತದನಂತರ 8 ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಅಂದ್ರೆ ಘಟಕದ ತೆರಿಗೆ ಸರ್ಕಾರದ ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ತದನಂತರ 9 ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ನಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅಂತ ಕೇಳ್ತಾರ. ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಏನಾಗತ್ತೆ ಅಂದ್ರ ತಳ ಆಳವಾಗಿ ಬೇರುಗಳನ್ನು ಹೊಂದಿದೆ ಎಂಬುದನ್ನು ನಾವಿಲ್ಲಿ ನೋಡಬಹುದು. ತದನಂತರ 10ನೇ ಪ್ರಶ್ನೆ, ಪರಿಸರ ಮಾಲಿನ್ಯ ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆ. ಪರಿಸರ ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಯ ಒಂದು ಉದಾಹರಣೆಯಾಗಿದೆ ಸ್ನೇಹಿತರೆ. ತದನಂತರ ಹೊಂದಿಸಿ ಬರೀರಿ. ಹೊಂದಿಸಿ ಬರೀರಿ ಒಳಗ ಕಾಮನ್ ಆಗಿ ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ಹೊಂದಿಸಿ ಬರೀರಿ, ಯಾಕಂದ್ರೆ ನೇರ ನಿಮ್ಗೆ ಗೊತ್ತಾಗೇ ಬಿಡ್ತಾರ. ಹೊಂದಿಸಿ ಬರೀ ಇದಕ್ಕೆ ಯಾವ್ದು ಹೋಲಿಕೆ ಆಗ್ತದ ಅಂತ ನಿಮ್ಗೆ ಗೊತ್ತಾಗ್ತದ. ಈಗ ಎ ಮತ್ತು ಬಿ ಭಾಗದಲ್ಲಿ ನೋಡಿ. ಎ ಭಾಗದಲ್ಲಿ ಏನ್ ಕೊಟ್ಟಾರ ಅಂದ್ರೆ ಪೂರಕ ಸರಕುಗಳು ಸೆಕೆಂಡ್ ಒನ್ ಬಿ MPL, C5, D M3 ಮತ್ತು M4 ಈ ವ್ಯಾಪಾರದ ಬಾಕಿ. ಬಿ ಒಳಗೆ ಏನು ಕೊಟ್ಟಾರ್ರಿ? ಫಸ್ಟ್ ಒನ್ TR - TC ಕೊಟ್ಟಾರ. ಸೆಕೆಂಡ್ ಒನ್ ಪೆನ್ನು ಮತ್ತು ಶಾಯಿ ಕೊಟ್ಟಾರ. ಥರ್ಡ್ ಒನ್ TPL - TPL -1 ಅಂತ ಕೊಟ್ಟಾರ.
4th ಒನ್ ಸರಕುಗಳ ವ್ಯಾಪಾರ ಅಂತ ಕೊಟ್ಟಾರ. 5th ಒನ್ ವಿಶಾಲದ ಹಣ. 6th ಒನ್ ಸಂಚಿತ ಹಣ. ಇಲ್ಲಿ ಸರಿಯಾದ ಉತ್ತರಗಳನ್ನು ಇಲ್ಲಿ ನೀಟ್ನೆಸ್ ಆಗಿ ಬರ್ದದ. ಅದು ಗೊತ್ತಾಗ್ಲಿಕ್ಕಾದ್ರೆ ನಿಮಗೆ ಪೂರಕ ಸರಕು ಅಂದ್ರೆ ಏನ್ರಿ, ಪೆನ್ನು ಮತ್ತು ಶಾಹಿಗಳು. MPL ಅಂದ್ರ ಥರ್ಡ್ ಒನ್ TPL ಮೈನಸ್ TPL ಮೈನಸ್ 1 ಎಂಬುದನ್ನು ಇಲ್ಲಿ ತಿಳಿಸಬಹುದು. ಪೈ ಅಂದ್ರ ಇದು TR ಮೈನಸ್ TC ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ತದನಂತರ M3 ಮತ್ತು M4 ವಿಶಾಲದನ. M1 M2 M3 M4 ಈ ನಿಯಮಕ್ಕೆ ತಕ್ಕಂತೆ ಒಂದಂತರೂ ಹೊಂದಿಸಿ ಬರೆಯಿರಿ, ಬಂದೇ ಬರ್ತದ. ನಾನು ಹಿಂದಿನ ಕ್ಲಾಸ್ ಒಳಗೆ ಮಾದರಿ ಪ್ರಶ್ನೆ ಪತ್ರಿಕೆ 1, ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3 ಡಿಸ್ಕಸ್ ಮಾಡೀನಿ. ಅಲ್ಲಿ ಏನು ಮಾಡ್ಬೇಕಂದ್ರೆ ಸರಿ ಉತ್ತರಗಳ ಮತ್ತು ಕ್ವಶನ್ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ ಮತ್ತು ಇಂಪಾರ್ಟೆಂಟ್ ಆನ್ಸರ್ ಅಂದಾವ. ನೀವು ಇದ್ರ ಬಗ್ಗೆ M1 ಮತ್ತು M2 ಬಗ್ಗೆ ಅಲ್ಲಿ ಹೊಂದಿಸಿ ಬರೆಯಿರಿ. ಪ್ರತಿಯೊಂದರೊಳಗೆ 3 ಒಂದು ಕಡೆ ಕೇಳ್ಯಾರ, ಅಂದ್ರೆ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ 2ನೇದ್ರೊಳಗೆ ಕೇಳ್ಯಾರ್ರಿ. ನೀವು ಚೆಕ್ ಮಾಡ್ಕೋಬಹುದು. ನೀವು ಸರಿಯಾದ ಉತ್ತರ ಯಾವ್ದಾಕತಿ ಏನಂದ್ರೆ ನಿಮ್ಗೆ ಡೌಟ್ನಾಗಿದ್ರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡೋದು. ಇಲ್ಲಕ್ಕಾದ್ರೆ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ 3 ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ರಿ. ತದನಂತರ 5ನೇ ಈ ವ್ಯಾಪಾರದ ಬಾಕಿ ಅಂದ್ರೆ ಸರಕುಗಳ ವ್ಯಾಪಾರ ಆಗಿರ್ತದ. ಸರಕುಗಳ ವ್ಯಾಪಾರ ಆಗಿರ್ತದ. ತದನಂತರ ಇಲ್ಲಿ ಏನ್ ಕೊಟ್ಟಾರಂದ್ರ 1 ಅಂಕದ ಪ್ರಶ್ನೆಗಳನ್ನ 5 ಕೊಟ್ಟಿರ್ತಾರ. ಇಲ್ಲಿ ಒಂದು ಕ್ವಶನ್ಕ 1 ಅಂಕ ಮಾತ್ರ ಇರ್ತದ. ಇಲ್ಲಿ ಕ್ವಶನ್ಗಳನ್ನ ನೀವು ಸರಿಯಾಗಿ ನೋಡ್ಕೋರಿ. ಯಾವ ಕ್ವಶನ್ ಬಂದಾವ ಹೊಸಲ 2025ರಲ್ಲಿ ಪ್ರಿಪರೇಟರಿ 2 ಪೂರ್ವ ಸಿದ್ಧತಾ 2 ಮತ್ತು ಈ ಕ್ವಶನ್ ಪೇಪರ್ ಎಕನಾಮಿಕ್ಸ್ ರೀ. ಅಲ್ಲಿ ಆ ಕ್ವಶನ್ ಪೇಪರ್ ಏನೇನ್ದಾವ ನೋಡ್ಕೋರಿ. ಈಗ ಫಸ್ಟ್ ಪೇಪರ್ ನೋಡ್ಕೋರಿ, ಪ್ರಿಪರೇಟರಿ ಫಸ್ಟ್ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು 2025 ಪೂರ್ವ ಸಿದ್ಧತಾ ಪರೀಕ್ಷೆ 2 ನೀವು ಇಷ್ಟ ಅಂದ ನೋಡಿದ್ದೆ ಆದ್ರೆ 70+ ಮಾರ್ಕ್ಸ್ ತಗೋತೀರಿ. 70+ ಮಾರ್ಕ್ಸ್ಗಳನ್ನು ನಿಮ್ಮ ಕಣ್ಮುಂದೆ ಇರ್ತಾವ. ಹಾಗ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಕಾರ್ಯಭಾರ ನಿಯೋಜನೆ ಒಳಗೆ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಅದಾವ. ಇಲ್ಲಿ ಒಂದು ಆರ್ಥಿಕತೆ 3 ಕೇಂದ್ರ ಸಮಸ್ಯೆಗಳು ಯಾವುವು ಇದ್ದಂತರೂ ಫಿಕ್ಸ್ ಇರ್ತದೆ. ಎಲ್ಲದ್ರೊಳಗೆ ಫಿಕ್ಸ್ ಕ್ವಶನ್ಗಳನ್ನ ನೀವು ಅಷ್ಟ ಮಾಡಿರಿ ಅಂದ್ರೆ ಪಾಸ್ ಆಗಬಹುದ್ರಿ ಮತ್ತು ಸ್ಕೋರ್ ಮಾಡ್ಬೋದು. ಇಲ್ಲಿ ಇದು ಇಂಪಾರ್ಟೆಂಟ್ ರೀ. ಒಂದು ಆರ್ಥಿಕ ಆದಾಯದ ವೃತ್ತಾಕಾರ ಚಲನೆಯನ್ನು ಘಟಕ, ಇದು ಭಾರಿ ಇಂಪಾರ್ಟೆಂಟ್. ತದನಂತರ ಇಳಿಮುಖ ಸೀಮಾಂತ ತುಷ್ಟಿಗುಣ ಇದು ಇರ್ಲಿಕ್ಕಂದ್ರೆ ಕ್ವಶನ್ ಬರ್ನ್ ರೆಡಿ ಆಗಲ್ರಿ, ಫಿಕ್ಸ್ ಕ್ವಶನ್ ರೀ ಅದ. ಮತ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳ 4 ಮಾರ್ಕ್ಸ್ ಕೇಳ್ತಾನ್ರಿ ಮತ್ತು 6 ಮಾರ್ಕ್ಸ್ ಕೇಳ್ತಾನ್ರಿ, ಇಂಪಾರ್ಟೆಂಟ್. ತದನಂತರ ಕಾರ್ಯಭಾರ ನಿಯೋಜನೆ ಇವು ಫಿಕ್ಸ್. ಇಲ್ಲಿ ಡಾಟಾ ಚೇಂಜ್ ಇರುತ್ತೆ, ಅದರ ನಿಯಮಗಳ ಎಲ್ಲ ಸೇಮ್ ಇರ್ತಾವ, ಡಾಟಾ ಚೇಂಜ್ ಇರ್ತಾರೆ. ನೀವು ಇಲ್ಲಿ ಈ ಲೆಕ್ಕ ಪ್ರಾಕ್ಟೀಸ್ ಮಾಡಿದ್ದೆಲ್ಲ 6 ಮಾರ್ಕ್ಸ್ ನಿಮ್ದು ಆಗಿರ್ಬೋದು. ತದನಂತರ ನೋಟು ಅಮಾನ್ಯೀಕರಣ ಇದು ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾದರಿ ಪ್ರಶ್ನೆಗಳು ಇದು ರಿಪೀಟೆಡ್ ಕ್ವಶನ್ ಆಗಿರ್ತದೆ ಮತ್ತು 2025ರಾಗ ಇದು ರಿಪೀಟೆಡ್ ಕ್ವಶನ್ ಆಗಿರ್ತದೆ. ಭಾರತ ಆರ್ಥಿಕತೆಯ ಮೇಲೆ 2016ರ ನೋಟು ಅಮಾನ್ಯೀಕರಣ ಮತ್ತು ಅನಾನೀಕರಣ ಪರಿಣಾಮ ಕುರಿತನ್ನ ಇದನ್ನು ಬರೀರಿ ಅಂತ ಕೇಳ್ತಾರ. ಇದು ಈಗಾಗಲೇ 3 ಎಕ್ಸಾಮ್ದೊಳಗೆ ರಿಪೀಟೆಡ್ ಕ್ವಶನ್ ಆಗಿದ್ದ ಕಾರಣ ನೀವೇನು ಮಾಡ್ಬೇಕಂದ್ರೆ ನಿಮ್ಗೆ ಅದು ಈಗ ಫಿಕ್ಸ್ ಕ್ವಶನ್ ಆಗ್ತದ ಎಂಬುದನ್ನು ನೀವು ಅರ್ಥ ಮಾಡ್ಕೊರಿ. ಅದರ ಬಗ್ಗೆ ವಿವರಣೆ ಜಾಸ್ತಿಯಾಗಿ ನೀಡಬೇಕ್ರಿ. ತದನಂತರ 43ನೇ ಕ್ವಶನ್ ಏನು ಕೇಳ್ಯಾರ, ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡ ಒಂದು ಸಮತೋಲನ ಮುಂಗಡ ಪತ್ರ ತಯಾರು ಮಾಡ್ರಿ ಅಂತ ಕೇಳ್ಯಾರ. ಅಂದ್ರೆ ನಿಮ್ಮ ಮನೆಗೆ ಎಷ್ಟು ಖರ್ಚಾಕತಿ, ದಿನನಿತ್ಯ ಎಷ್ಟು ಖರ್ಚಾಗ್ತದ, ಯಾವ ರೀತಿ ಅದನ್ನು ನೀವು ವೆಚ್ಚಗಳನ್ನ ಸಮತೋಲನವಾಗಿ ಮತ್ತು ನಿರ್ವಹಣೆ ಮಾಡ್ತಿ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಅದನ್ನು ಚಾರ್ಟ್ ಹಾಕಿ ನೀವು ನಿಮ್ಮ ಮನ್ಯಾಗ ಎಷ್ಟೆಷ್ಟು ರೇಷನ್ ಆಗ್ತದ, ಎಷ್ಟೆಷ್ಟು ಹಂತವಾಗಿ ಅಂದ್ರೆ ಈಗ ಒಂದು ದಿನ ಸಂತಿ ಮಾಡೋದು ಒಂದು ವಾರ ಎಷ್ಟು ಆಕತಿ ಎಂಬುದನ್ನು ಎಕನಾಮಿಕಲ್ ವರ್ಡ್ ಒಳಗೆ ಬರೀಬೇಕ್ರಿ ನೀವು. ಮತ್ತು ಸಂತಿಗೆ ಎಷ್ಟೆಷ್ಟು ಆಗ್ತದೆ ಏನೇನ ಅದನ್ನು ಬರಿಬಾರ್ದ್ರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ಆಲ್ ದ ಬೆಸ್ಟ್.